ಸ್ವಲ್ಪ ಕೂಡ ಅಕ್ಕಿ ರವೆ ಏನು ಯೂಸ್ ಮಾಡದೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಾ? ಹಾಗಾದರೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ಮೊದಲಿಗೆ ಬೌಲಲ್ಲಿ ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಮೈಸೂರು ಬೇಳೆ ಹಾಕಿ ನೀರಿನಿಂದ ತೊಳೆದು 2 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಈಗ ಇನ್ನೊಂದು ಕಪ್ಪಲ್ಲಿ ಓಟ್ಸ್ ನೀರನ್ನು ಹಾಕಿ 15 ನಿಮಿಷ ನೆನೆಯೋದಕ್ಕೆ ಬಿಡಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿದಂತಹ ಬೇಳೆ, ಓಟ್ಸ್, ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ, ಕಟ್ ಮಾಡಿದಂತಹ ಬೀಟ್ರೂಟ್ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಬೇಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ದೋಸೆ ಹಾಕ್ಕೊಳ್ಬೋದು. ಫರ್ಮೆಂಟೇಷನ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದ್ರ ಮೇಲೆ ತುರಿದ ಕ್ಯಾರೆಟ್ ಹಾಗೂ ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿನ ಹಾಕಿ ಎಣ್ಣೆ ಅಥವಾ ತುಪ್ಪದಿಂದ ರೋಸ್ಟ್ ಮಾಡಿದ್ರೆ ಇದು ರೆಡಿ ಆಗುತ್ತೆ.